ಪ್ರಬಲ ದಲಿತ ನಾಯಕಿ ಪ್ರಧಾನಿ ಹುದ್ದೆ ರೇಸ್ನಲ್ಲಿರುವ ಮುಖ್ಯ ಹೆಸರು ಮಾಯಾವತಿ. ಆಕೆ ಹೆಸರು ಮಾಯಾವತಿ ಅಥವಾ ಅಧಿಕೃತವಾಗಿ ಹೇಳಬೇಕು ಅಂದ್ರೆ ಕುಮಾರಿ ಮಾಯಾವತಿ. ಬಹುಜನ ಸಮಾಜ ಪಕ್ಷವೂ ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಅವರನ್ನ ಕರೆಯುವುದು ಬೆಹೆನ್ಜಿ. ಭಾರತದ ಅತಿ ದೊಡ್ಡ ರಾಜ್ಯವಾದ ಉತ್ತರ ಪ್ರದೇಶಕ್ಕೆ 4 ಬಾರಿ ಪ್ರತ್ಯೇಕ ಅವಧಿಗೆ ಮುಖ್ಯಮಂತ್ರಿಯಾಗಿದ್ದ ಗಟ್ಟಿಗಿತ್ತಿ ಹೆಣ್ಣು ಮಗಳು 63 ವರ್ಷದ ಮಾಯಾವತಿ. ಇವರು ಜನಿಸಿದ್ದು ನವದೆಹಲಿಯಲ್ಲಿ. ಮಾಯಾವತಿ ದೆಹಲಿ ವಿಶ್ವವಿದ್ಯಾಲಯದ BA ಪದವೀಧರೆ. ಆನಂತರ LLB ಮಾಡಿದ್ರು. B.Ed ಮುಗಿಸಿ ಕೆಲ ಕಾಲ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ರು. ಅವರ ತಂದೆ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮ್ಯಾನ್ ಆಗಿದ್ರು. ಆಕೆ IAS ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ರು. ಆ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ರಾಜಕಾರಣಿ ಕಾಂಶಿರಾಮ್ ಅವರು ಮಾಯಾವತಿ ಮನೆಗೆ ಭೇಟಿ ನೀಡಿದ್ರು. ನಾನು ನಿನ್ನನ್ನ ದೊಡ್ಡ ನಾಯಕಿಯನ್ನಾಗಿ ಮಾಡುತ್ತೇನೆ. ಒಬ್ಬರಲ್ಲ ಹಲವು IAS ಅಧಿಕಾರಿಗಳು ನಿನ್ನೆದುರು ಸಾಲಾಗಿ ನಿಂತು ಆದೇಶಕ್ಕೆ ಕಾಯುವಂತೆ ಮಾಡುತ್ತೇನೆ ಎಂದಿದ್ದರು. ತಾವು ಸ್ಥಾಪಿಸಿದ BSP ಸದಸ್ಯೆಯಾಗಿ ಮಾಯಾವತಿ ಅವರನ್ನ ಸೇರಿಸಿಕೊಂಡ್ರು. ಮೊದಲ ಬಾರಿಗೆ ತಮ್ಮ 33ನೇ ವಯಸ್ಸಿನಲ್ಲಿ ಸಂಸತ್ಗೆ ಮಾಯಾವತಿ ಆಯ್ಕೆಯಾದ್ರು. ಇತರ ಹಿಂದುಳಿದ ವರ್ಗಗಳು, ಧಾರ್ಮಿಕ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಬಹುಸಂಖ್ಯೆಯನ್ನ ಪ್ರತಿನಿಧಿಸುವ ಪಕ್ಷ ಬಹುಜನ ಸಮಾಜ ಪಕ್ಷ ಎಂದು ಹೇಳಿಕೊಳ್ಳಲಾಗುತ್ತದೆ. ಇಂಥ ಪಕ್ಷಕ್ಕೆ ರಾಷ್ಟ್ರೀಯ ಅಧ್ಯಕ್ಷೆ ಮಾಯಾವತಿ. ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಪರ್ಯಾಯವಾಗಿ ರಾಷ್ಟ್ರ ಮಟ್ಟದಲ್ಲಿ ರಾಜಕೀಯ ಪ್ರಾಮುಖ್ಯ ಇರುವ ಪ್ರಮುಖ ಮುಖಂಡರು ಇವರು. 80 ಲೋಕಸಭಾ ಕ್ಷೇತ್ರಗಳಿರುವ ಉತ್ತರ ಪ್ರದೇಶವು ದೇಶದಲ್ಲಿ ಅಧಿಕಾರ ಹಿಡಿಯಲು ಬಯಸುವ ಪಕ್ಷಗಳ ಪಾಲಿಗೆ ಕೀಲಿ ಕೈ. ಅಂಥ ರಾಜ್ಯದಲ್ಲಿ ಮಾಯಾವತಿ ಅವರ ಹಿಡಿತ ತೆಗೆದುಹಾಕುವಂತಿಲ್ಲ. ಈಗಾಗಲೇ ಹೇಳಿದ ಜಾತಿ ಸಮುದಾಯಗಳ ಜೊತೆಗೆ ಯಾದವ ಸೇರಿ ಇತರ ಸಮುದಾಯಗಳ ವೋಟ್ ಬ್ಯಾಂಕ್ ಇರುವ ಅಖಿಲೇಶ್ ನೇತೃತ್ವದ ಸಮಾಜವಾದಿ ಪಕ್ಷದ ಜೊತೆಗೆ ಮಾಯಾವತಿ ಕೈ ಜೋಡಿಸಿದ್ದಾರೆ. ಈ ಪಕ್ಷಗಳು ಉತ್ತರ ಪ್ರದೇಶದಲ್ಲಿ ತಲಾ 38 ಸ್ಥಾನಗಳನ್ನ ಹಂಚಿಕೊಂಡು ಸೆಣಸಾಡುವ ಮಾತನಾಡಿಕೊಂಡಿವೆ. ಅತಂತ್ರ ಲೋಕಸಭೆ ನಿರ್ಮಾಣವಾದಲ್ಲಿ BSP SP ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಸೀಟುಗಳು ಲಭಿಸಿದರೆ ಸಹಜವಾಗಿ ದಲಿತ ಸಮುದಾಯಗಳ ನಾಯಕಿ ಎಂದು ರಾಷ್ಟ್ರ ಮಟ್ಟದಲ್ಲಿ ಬಿಂಬಿತವಾಗಿರುವ ಮಾಯಾವತಿ ಪ್ರಧಾನಿ ಹುದ್ದೆಯ ರೇಸ್ ನಲ್ಲಿ ಮುಂಚೂಣಿಗೆ ಬರ್ತಾರೆ. 1995ರಲ್ಲಿ ಮೊದಲ ಬಾರಿಗೆ ಆಕೆ ಮುಖ್ಯಮಂತ್ರಿಯಾದರು. ಮುಲಾಯಂ ಸಿಂಗ್ ಯಾದವ್ರ ಸಮಾಜವಾದಿ ಪಕ್ಷದ ಮೈತ್ರಿಯೊಂದಿಗೆ CM ಗಾದಿಗೆ ಏರಿದ್ರು. ಭಾರತದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಏರಿದ ಪ್ರಥಮ ದಲಿತ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾದರು. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಏರಿದ ಅತಿ ಚಿಕ್ಕ ವಯಸ್ಸಿನವರು ಎಂಬ ಶ್ರೇಯ ಆಕೆಯದ್ದಾಯಿತು. 1997, 2002ರಿಂದ 2003 ಹಾಗೂ 2007ರಿಂದ 2012ರ ಮಧ್ಯೆ ಹೀಗೆ 4 ಬಾರಿ ಆಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಮಾಯಾವತಿ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಬಹುಜನ ಸಮಾಜವಾದಿ ಪಕ್ಷದ ಸ್ಥಾಪಕರಾದ ಕಾಂಶಿರಾಮ್ ಪಾತ್ರ ಮಹತ್ವದ್ದು. ಒಮ್ಮೆ SP ಬೆಂಬಲ ಜೊತೆಗೆ ಹಾಗೂ 2 ಅವಧಿಗೆ ಭಾರತೀಯ ಜನತಾ ಪಕ್ಷದ ಬಾಹ್ಯ ಬೆಂಬಲದೊಂದಿಗೆ ಬೆಹೆನ್ಜಿ ಮುಖ್ಯಮಂತ್ರಿ ಆಗಿದ್ರು. ಮಾಯಾವತಿ ರಾಜಕೀಯ ಜೀವನದ ಬೆಳವಣಿಗೆಯನ್ನ ಮಾಜಿ ಪ್ರಧಾನಿ PV ನರಸಿಂಹರಾವ್ ಪ್ರಜಾಪ್ರಭುತ್ವದ ಅಚ್ಚರಿ ಎಂದು ಕರೆದಿದ್ರು. ಮಾಯಾವತಿ ಅವರ ಅಧಿಕಾರಾವಧಿಯಲ್ಲಿ ಮೆಚ್ಚುಗೆ ಟೀಕೆಗಳು ಕೇಳಿ ಬಂದಿದ್ದವು. 16 ಲಕ್ಷ ದಲಿತರು ಮಾಯಾವತಿ ಅವರನ್ನ ತಮ್ಮ ಪ್ರತಿನಿಧಿ ಎಂದು ಭಾವಿಸಿದ್ರು. ಆಕೆಯನ್ನ ಬೆಹೆನ್ಜಿ ಎಂದು ಕರೆದ್ರು. ತಮ್ಮ ಪಕ್ಷದ ಪರವಾಗಿ ಸಂಪನ್ಮೂಲ ಸಂಗ್ರಹ ಮಾಡುವುದರಲ್ಲಿ ಮಾಯಾವತಿ ಗಟ್ಟಿಗಿತ್ತಿ ಎಂದು ಹೆಸರು ಮಾಡಿದ್ರು. ಅವರ ಜನ್ಮದಿನವನ್ನ ಬೆಂಬಲಿಗರು ವ್ಯಾಪಕವಾಗಿ ಆಚರಿಸುತ್ತಾರೆ. ಮಾಯಾವತಿ ಅವರ ವೈಯಕ್ತಿಕ ಆಸ್ತಿ ಹಾಗೂ ಬಹುಜನ ಸಮಾಜ ಪಕ್ಷದ ಆಸ್ತಿಯಲ್ಲಿನ ಏರಿಕೆಯು ಭ್ರಷ್ಟಾಚಾರದ ಸೂಚಕಗಳು ಎಂದು ವ್ಯಾಪಕ ಟೀಕೆಗಳು ಕೇಳಿಬಂದವು. 2012ರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷಕ್ಕೆ ಸೋತ ಬಳಿಕ ಅದೇ ವರ್ಷ ಮಾರ್ಚ್ 7ರಂದು ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದ್ರು. ಆನಂತರ ರಾಜ್ಯಸಭೆಗೆ ಆಯ್ಕೆಯಾದರು. ಮಾಯಾವತಿ ಅವರು ಜನ್ಮದಿನದ ಕಾರ್ಯಕ್ರಮವೊಂದರಲ್ಲಿ ಪಕ್ಷದ ಕಾರ್ಯಕರ್ತರಿಂದ ನೋಟುಗಳ ಹಾರ ಹಾಕಿಸಿಕೊಂಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು. 26 ಕೋಟಿ ರೂಪಾಯಿ ಆದಾಯ ತೆರಿಗೆ ಕಟ್ಟುವ ಮೂಲಕ ಮಾಯಾವತಿ ಸುದ್ದಿಯಾಗಿದ್ರು. ಜಗತ್ತಿನ ಅತ್ಯಂತ ಪ್ರಭಾವಿ 100 ಮಹಿಳೆಯರ ಪಟ್ಟಿ ಮಾಡಿದ್ದ ಟೈಮ್ಸ್ ಮಾಯಾವತಿ ಅವರಿಗೆ 59ನೇ ಸ್ಥಾನವನ್ನ ನೀಡಿತ್ತು. ನ್ಯೂಸ್ ವೀಕ್ ನಲ್ಲಿ ಆಕೆಯನ್ನ ಭಾರತದ ಬರಾಕ್ ಒಬಾಮಾ ಎಂದು ಬಣ್ಣಿಸಲಾಗಿತ್ತು. ತಾಜ್, ಕಾರಿಡಾರ್ ಹಗರಣ ಮತ್ತು ಬಹುಜನ ಸಮಾಜ ಪಕ್ಷದ ಚಿಹ್ನೆ ಆನೆಯ ಪುತ್ಥಳಿ ಸ್ಥಾಪನೆ ಸೇರಿದಂತೆ ನಾನಾ ಹಗರಣಗಳಲ್ಲಿ ಮಾಯಾವತಿ ಹೆಸರಿದೆ. ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಕೂಡ ಪ್ರಮುಖವಾದದ್ದು. ಐರನ್ ಲೇಡಿ ಕುಮಾರಿ ಮಾಯಾವತಿ ಎಂಬ ಪುಸ್ತಕವನ್ನೇ ಆಕೆ ಬಗ್ಗೆ ಪತ್ರಕರ್ತ
ಮೊಹಮ್ಮದ್ ಜಮೀಲ್ ಅಖ್ತರ್ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಮೇರೆ ಸಂಘರ್ಷಮಯ ಜೀವನ್ ಏವಂ ಬಹುಜನ್ ಮೂವ್ಮೆಂಟ್ ಕಾ ಸಫರ್ ನಾಮದ ಹೆಸರಿನಲ್ಲಿ ಆತ್ಮಕಥೆಯನ್ನ ಹಿಂದಿಯಲ್ಲಿ 3 ಭಾಗಗಳಾಗಿ ತರಲಾಗಿದೆ. ಎ ಟ್ರಾವೆಲಾಗ್ ಆಫ್ ಮೈ ಸ್ಟ್ರಗಲ್, ರಿಡನ್ ಲೈಫ್ ಆಫ್ ಬಹುಜನ್ ಸಮಾಜ್ ಪಾರ್ಟಿ ಇಂಗ್ಲಿಷ್ ನಲ್ಲಿ 2 ಭಾಗಗಳಲ್ಲಿ ಬಂದಿದೆ. ಬೆಹೆನ್ಜಿ ಎ ಪೊಲಿಟಿಕಲ್ ಬಯೋಗ್ರಫಿ ಆಫ್ ಮಾಯಾವತಿ, ಇದನ್ನ ಪತ್ರಕರ್ತ ಅಜಯ್ ಬೋಸ್ ಬರೆದಿದ್ದಾರೆ. 2019ರ ಲೋಕಸಭಾ ಚುನಾವಣೆಗೆ ಸಮಾಜವಾದಿ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಮಾಯಾವತಿ ಬಿಜೆಪಿ ಕಾಂಗ್ರೆಸ್ಸೇತರ ಪಕ್ಷಗಳ ಪೈಕಿ ಪ್ರಧಾನಿ ಹುದ್ದೆ ರೇಸ್ನಲ್ಲಿರುವ ಅತಿ ಮುಖ್ಯ ನಾಯಕಿ.